ಹಾಯ್ ಹಲೋ ನಮಸ್ಕಾರ, ನಾನು ಮದನ್ ಎಂ ಗೌಡ. ಇವತ್ತು ನಾವು ರಾಜರಾಜೇಶ್ವರಿ ನಗರ ಬಂದಿದ್ದೀವಿ. ರಾಜರಾಜೇಶ್ವರಿ ನಗರಲ್ಲಿ ಎಷ್ಟೊಂದು ಆಟೋಗಳು ಸುಮ್ಮನೆ ಖಾಲಿ ಬಿದ್ದಿದ್ದಾರೆ, ಏನು ಕೆಲಸ ಇಲ್ಲದೆ ಸುಮ್ಮನೆ ಕೂತಿದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾರು ಏಟ್ ಬಿದ್ದಿದೆಯಾ, ಮತ್ತು ಸರ್ಕಾರದವರು ₹5 ಜಾಸ್ತಿ ಮಾಡ್ತೀವಿ ಅನ್ನೋ ಸ್ಕೀಮ್ನ ಕೊಟ್ಟಿದ್ದೀವಿ ರೀ, ಲೈಕ್ ಇನ್ನೂ ಬಿಟ್ಟಿಲ್ಲ, ಕೊಟ್ಟಿದ್ದೀವಿ ಏನೋ ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಒಂದೆರಡು ಸ್ವಲ್ಪ ಜನ ಇಲ್ಲಿ ಆಟೋ ಸಂಘಟಕರು ಇದ್ದಾರೆ, ಅವ್ರನ್ನ ಒಂದೆರಡು ಮಾತಾಡ್ಸೋಣ. ಲೈಕ್ ಯಾವ ಥರ ಅಂದರೆ ಏನಾದರೂ ತೊಂದರೆ ಆಗ್ತಿದೆಯಾ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂದ್ಬಿಟ್ಟು. ಸಂತೋಷ್ ಸರ್, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸರ್ 12 ವರ್ಷ ಆಯಿತು ಆಟೋ ಓಡಿಸೋಕೆ ಸ್ಟಾರ್ಟ್ ಮಾಡಿ. 12 ವರ್ಷ ಆಯಿತು ಸರ್. 12 ವರ್ಷದಿಂದ ನಿಮ್ಗೆ ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 2-3 ವರ್ಷದಿಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದಿದೆ. ಅದು ಬಂದಂಗಿಂದ ನಿಮಗೆ ಏನಾದರೂ ಹೊಡೆದಿದೆಯಾ? ಈಗಲೇ ನೋಡ್ತಾ ಇದ್ದೀರಾ, ಉದ್ದಕ್ಕೂ ಗಾಡಿಗಳು ನೋಡಿ ಹೆಂಗೆ ನಿಂತಿದೆ. ಅದ್ರ ಜೊತೆಲಿ ಬಸ್ ಬೇರೆ ಫ್ರೀ ಬಿಟ್ಟಿದ್ದಾರೆ. ಹಂಗಾಗಿ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಆಟೋ ಡಿಪಾರ್ಟ್ಮೆಂಟಲ್ಲಿ. ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋಣ ಅಂದರೆ ಆ ಸ್ಕೂಲಲ್ಲಿ ಬೆಂಚ್ಗಳು ಚೆನ್ನಾಗಿರಲ್ಲ, ಅದು ಕರೆಕ್ಟಾಗಿ ನಮ್ಮ ಟೀಚರ್ಸ್ಗಳು ಚೆನ್ನಾಗಿದ್ರು ಅದು ಫೆಸಿಲಿಟಿ ಚೆನ್ನಾಗಿರಲ್ಲ. ಹಂಗಾಗಿ ನಮಗೆ ತುಂಬ ಹಿಂಸೆ ಆಗ್ತಾಯಿದೆ ಆಟೋ ಓಡಿಸೋದ್ರಿಂದ. ಈಗ ಆಟೋ ಈ ಬೈಕ್ ಬಂದಿದೆ, ಆ ಬೈಕ್ಗಳ್ನೆಲ್ಲನೂ ಕಮ್ಮಿ ಮಾಡಲಿಲ್ಲ ಅಂದರೆ ನಮ್ಮ ಆಟೋಗಳನ್ನ ವೈಟ್ ಬೋರ್ಡ್ ಮಾಡಿಬಿಡ್ಲಿ, ನಮಗೂ ವೈಟ್ ಬೋರ್ಡ್ ಮಾಡಲಿ. ನಾವು ಟ್ಯಾಕ್ಸ್ ಕಟ್ಟೋದು ಬೇಡ, ಏನು ಕಟ್ಟೋದು ಬೇಡ, ನಮ್ಮದೇನು ಜೀವನ ಇದೆ ನಾವು ಮಾಡ್ತೀವಿ. ಆಟೋ ಬೈಕ್ ಅವರು ಪಾಪ ಅವ್ರದ್ದು ಒಂದು ಜೀವನ ಅಂತ ಇರುತ್ತೆ, ಅವರು ಮಾಡಲಿ. ಅವರು ನಮ್ಮ ಥರ ಮನುಷ್ಯರೇ ಇರ್ತಾರೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಆ ₹30 ಇವಾಗ ಇರೋದನ್ನ ₹35 ಮಾಡ್ತಿದ್ದಾರೆ. ಅದೇನು ಬೇಕಾಗಿಲ್ಲ. ₹30 ಏನಿದೆ ಇರಲಿ, ನಮಗೆ ಈ ಬೈಕ್ಗಳನ್ನ ಕಮ್ಮಿ ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ಆ ಬೈಕ್ ಒಂದು ಕಮ್ಮಿ ಮಾಡಿದ್ರೆ ಓಕೆ. ಇಲ್ಲಾಂದರೆ ಆಗಲಿಲ್ಲ ಅಂದರೆ ಕೊನೆಗೆ ನಮಗೆ ವೈಟ್ ಟ್ಯಾಕ್ಸಿ ಮಾಡಿಬಿಡ್ಲಿ. ನಮಗೂ ಎಲ್ಲಿ ಬೇಕೋ ಹೋಗಲಿ, ನಾವು ಮಾತಾಡ್ತೀವಿ, ಏನು ಅದು ತೊಂದರೆ ಏನಿಲ್ಲ ಸರ್. ಈಗ ಬೈಕ್ ಟ್ಯಾಕ್ಸಿ ಮೇಲೆ ಜಾಸ್ತಿ ಏರಿಕೆ ಬಿದ್ದಿದೆ ಅಂತ ಹೇಳ್ತಾ ಇದ್ರು, ಲೈಕ್ ಏನಾದರೂ ಆಟೋದವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ಸ್ವಲ್ಪ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಖಂಡಿತ ಮಾಡಲೇಬೇಕಾಗಿದೆ ಸರ್. ನಾವು ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದು ಮಾಡ್ತೀವಿ, ಎಲ್ಲ ಮಾಡಿರ್ತೀವಿ. ಇವರು ಏಕ್ದಮ್ ಏನು ಇಲ್ದಂತೆ ಬಂದ್ಬಿಟ್ಟು ಮಾಡ್ಕೊಂಡು ಹೋದರೆ ತಪ್ಪಲ್ವಾ? ಸಂಪಾದನೆ ಮಾಡೋಕ್ಕೆ ಅಂತ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ಮತ್ತು ಇನ್ಶೂರೆನ್ಸ್ ಕಟ್ತೀವಿ. ಅದು ಕಟ್ಟಿಲ್ಲ ಅಂತಲೇ ಪೊಲೀಸ್ನವ್ರು ಫೈನು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ನಾವೇನು ಮಾಡಬೇಕು ಹೇಳಿ? ದಿನಕ್ಕೆ ಎಷ್ಟು ದುಡಿತಾ ಇದ್ರು ಹಾಗಾದ್ರೆ? ಸರ್, ಇವತ್ತೆಲ್ಲ ಒಂದು ₹500 ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಒಂದು ದಿನಕ್ಕೆ ₹500 ಮಾಡೋದು ಕಷ್ಟ ಆಗಿದೆ. ಈಗ ₹500 ಮಾಡೋದು ಕಷ್ಟ ಅಂದರೆ ಮನೆಗೆ ಏನು ತೊಗೊಂಡೋಗ್ತೀರಾ? ಏನು ಆಯ್ತಾ ಇಲ್ಲ, ಗ್ಯಾಸ್ ಹಾಕ್ಸೋಕ್ಕೂ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಇದೆ, ಆಗೋದೇ ಇಲ್ಲ. ಈಗ ಸಮಸ್ಯೆ ಜಾಸ್ತಿ ಇದೆ, ತುಂಬ ಸಮಸ್ಯೆ ಆಗ್ತದೆ. ಹಂಗಾರೆ ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ₹5 ಮಾಡಬಹುದು, ಬೈಕ್ ಟ್ಯಾಕ್ಸಿನೇ ರದ್ದು ಮಾಡಿಬಿಟ್ರೆ ಅದು ಬೆಸ್ಟು. ಅದೇ ನಮಗೇನಪ್ಪ ಅಂದರೆ ದಿನ ನಾವು ಬೇಡ್ಕೋಬೇಕಾಯ್ತದೆ, ಮಳೆ ಒಯ್ಲಿ ಅಂತ. ಯಾಕೆಂದರೆ ಜನ ಆವಾಗ ಬೈಕ್ನ ಬುಕ್ ಮಾಡಲ್ಲ, ಆಟೋಗೆ ಬರ್ತಾರೆ. ಅವಾಗ ಆ ಥರ ಕೇಳ್ಕೋಬೇಕಾಗುತ್ತೆ ನಮಗೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಕೆಲವು ಚಾಲಕರಿದ್ದಾರೆ, ಅವ್ರನ್ನೂ ಒಂದೆರಡು ಮಾತಾಡ್ಸೋಣ ಬನ್ನಿ. ಸರ್, ತಮ್ಮ ಹೆಸರು? ಸೂರಜ್ ಅಂತ. ಸರ್, ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ ಇದ್ದೀರಾ? ಸರ್, ನಾವು ಒಂದು 2 ವರ್ಷದಿಂದ ಓಡಿಸ್ತೀವಿ. 2 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಆಟೋ ಸ್ವಂತನಾ ಬಾಡಿಗೆ? ಇಲ್ಲ ಸರ್, ನಮ್ಮದು ಕಲೆಕ್ಷನ್ ಗಾಡಿ. ಇದು ಕಲೆಕ್ಷನ್ ಗಾಡಿ. ಓಕೆ. ಕಲೆಕ್ಷನ್ ಡೈಲಿ ₹300 ಕಲೆಕ್ಷನ್ ಕೊಡ್ಬೇಕು ಸರ್. ಡೈಲಿ ₹300 ಕಲೆಕ್ಷನ್ ಕೊಡಬೇಕು ಅಂದರೆ ಡೈಲಿ ಸಂಪಾದನೆ ಎಲ್ಲಿ ಸರ್? ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಬಸ್ಸೆಲ್ಲ ಫ್ರೀ ಮಾಡಿದ್ದಾರೆ. ಈ ಬೈಕ್ ಅವ್ರದ್ದು ಬೇರೆ ಪ್ರಾಬ್ಲಮ್ ಇದೆ, ಅವ್ರು ತುಂಬ ಕಮ್ಮಿಗೆಲ್ಲ ಹೋಯ್ತಾರೆ. ನೀವೇ ನೋಡಿದ್ದಾರೆ, ನಿಮಗೆ ಗೊತ್ತಿದೆಲ್ಲ. ಬಸ್ ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ ಸರ್ ಆಗ ನಿಮಗೆ? ಯಾವುದು ಆ ಆ್ಯಪಲ್ಲಿ? ನಮ್ಮ ಯಾವುದರಲ್ಲಿ? ಓಲಾ, ಊಬರ್ ಆ್ಯಪಲ್ಲಿ ಕಿಲೋಮೀಟರ್ಗೆ ಅಂತ ಪರ್ ಕಿಲೋಮೀಟರ್ ₹15 ಅನ್ನೋ ಕೊಡ್ತಾರೆ. 15 ಕೊಡ್ತಾರೆ. ಬೈಕ್ ಟ್ಯಾಕ್ಸಿ ₹10 ಕಿಲೋಮೀಟರ್ಗೆ. ಬೈಕ್ ಟ್ಯಾಕ್ಸಿ ಅದೆಲ್ಲ ಇನ್ನೂ ಕಮ್ಮಿ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲ ಡಿಪೆಂಡ್ ಬೈಕ್ ಮೇಲೆ ಆಯ್ತಾರೆ. ಸರಿ. ಈಗ ಸರ್, ಹಾಗಾದ್ರೆ ಬೈಕ್ ಟ್ಯಾಕ್ಸಿಯಿಂದ ನಿಮಗೆ ಅಷ್ಟೇ ಏಟ್ ಆಗಿದೆ ಅಂತ? ತುಂಬ ಪ್ರಾಬ್ಲಮ್ ಆಗಿದೆ ಸರ್, ನಮ್ಮ ಬೈಕಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ನಮಗೆ. ಓಕೆ ಸರ್, ₹5 ಜಾಸ್ತಿ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಒಂದು ಸ್ಕೀಮ್ ತಂದಿದ್ದಾರೆ. ಅದಕ್ಕೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನೋಡಿ, ಇವಾಗ ಏನಿದೆ ಮಿನಿಮಮ್ ಅದಿದ್ರೆ ಬೆಟರ್. ಈ ₹5 ಮಾಡೋದಕ್ಕಿಂತ ಈ ಬಸ್ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಬೆಟರ್ ಆಗುತ್ತೆ, ತುಂಬ ಬೆಟರ್ ಅದು. ಯಾಕೆಂದರೆ ತುಂಬ ಜನ ಇದ್ದಾರೆ ಸರ್, ಜೀವನ ಆಟೋ ನಂಬ್ಕೊಂಡು ತುಂಬ ಜನ ಜೀವನ ಮಾಡ್ತಾರೆ, ಲಕ್ಷಾಂತರ ಜನ ಇದ್ದಾರೆ. ಅದಕ್ಕೋಸ್ಕರ ಬಸ್ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ ಬೆಟರ್. ಈಗ 2025 ಹೊಸ ವರ್ಷ ಬಂದಿದೆ, ಇದರಲ್ಲಿ ನೀವೇನು ಸರ್ಕಾರಕ್ಕೆ ಏನಾದರೂ ಕೋರ್ಕೊಳ್ಳೋಕೆ ಇಷ್ಟಪಡ್ತೀರಾ? ಈ ವರ್ಷದಿಂದ ಏನೋ ಬದಲಾವಣೆ ಕೊಡಿ ಅಂತ. ಸರ್, ಸರ್ಕಾರಕ್ಕೆ ಏನು ಕೇಳ್ತೀವಿ ಅಂದರೆ ಅದೇ ಈ ಬಸ್ ಏನು ಫ್ರೀ ಇದೆ, ಎಲ್ಲ ಬಸ್ ಒಂದು ಏನು ಫ್ರೀ ಇದೆ ಸರ್, ಅದೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಬೆಟರ್ ಸರ್. ಬಸ್ಸು ಮತ್ತು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿದ್ರೆ ಬೆಟರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಮಂಜುನಾಥ್ ಜೆ. ಸರ್, ಆಟೋ ಸ್ವಂತನಾ? ಸ್ವಂತ ಗಾಡಿ. ದಿನಕ್ಕೆ ಎಷ್ಟು ದುಡಿತೀರಾ? ಸರ್, ದಿನಕ್ಕೆ ನೋಡಿ, ನೀವೇ ನೋಡಿ, ಬೆಳಗ್ಗೆ 6 ಗಂಟೆಗೆ ಬಂದಿರೋದು ₹185 ಮಾಡಿದ್ದೀವಿ. 185? ಬೆಳಗ್ಗೆ 6 ಗಂಟೆಗೆ ಬಂದಿರೋದು. ಇನ್ನು ಇವಾಗ ನೋಡಿ ಡ್ಯೂಟಿನೇ ಬೀಳ್ತಾ ಇಲ್ಲ. ಡೈಲಿ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ ಅಣ್ಣ? ನಾವು ಸಂಜೆ 6 ಗಂಟೆ 7 ಗಂಟೆ ಮಾಡ್ತೀವಿ. 6 ಗಂಟೆ 7 ಗಂಟೆ, 12ರಿಂದ 13 ಅವರು. 12ರಿಂದ 13 ಅವರು. ಅಣ್ಣ, ಈ 12ರಿಂದ 13 ಅವರು ಮಾಡ್ತಿರಲ್ಲ, ಸಂಪಾದನೆ ಡೈಲಿ ಈಗ ರಾತ್ರಿವರೆಗೂ ಎಷ್ಟಾಗ್ಬೋದು ದಿನ? ಏನು ದಿನ ಎಲ್ಲ ಕಳೆದು ಒಂದು ₹700-800 ಹೊಡೆಯುತ್ತೆ. ₹800 ಸಿಗುತ್ತೆ. ಓಕೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು ಸರ್ ಈ ಡಿಪಾರ್ಟ್ಮೆಂಟಿಗೆ ಬಂದು ಆಯಿತು 4-5 ವರ್ಷ ಆಯಿತು. 4-5 ವರ್ಷ ಆಯಿತು ಸರ್. ಈಗ 4-5 ವರ್ಷದಿಂದ
ರ್ಯಾಪಿಡೋ ಬಂದಿರೋದು ಈಗ ಸುಮಾರು ಒಂದು 2 ವರ್ಷ ಒಳಗಡೆ. ಹೌದೌದು. ಈ 2 ವರ್ಷದಿಂದ ನಿಮ್ಗೆ ಏಟ್ ಏನು ಬಿದ್ದಿದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ? ಬೈಕ್ ಟ್ಯಾಕ್ಸಿಯಿಂದ ಸರ್ ನಮಗೆ ರ್ಯಾಪಿಡಿಂದ ಏನು ಏಟ್ ಬಿದ್ದಿಲ್ಲ, ಬೈಕ್ ಟ್ಯಾಕ್ಸಿ ಮೇನ್ ಬೈಕ್ ಟ್ಯಾಕ್ಸಿಯಿಂದ ಏಟ್ ಬಿದ್ದಿರೋದು. ಬೈಕ್ ಟ್ಯಾಕ್ಸಿಯಿಂದ ನಿಮಗೆ ಏಟ್ ಬಿದ್ದಿದೆ. ಹೌದೌದು. ಎಷ್ಟು ಬೈಕ್ ಟ್ಯಾಕ್ಸಿಯಿಂದ ಬಂದ್ಮೇಲೆ ಮುಂಚೆಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ? ಅರ್ಧಕ್ಕರ್ಧ ಅನ್ಕೊಳ್ಳಿ ಸರ್, ಅರ್ಧಕ್ಕರ್ಧ ಅರ್ಧಕ್ಕರ್ಧ ಇದೆ. ಅರ್ಧಕ್ಕರ್ಧ. ಹೌದು ಓಕೆ, ಈಗ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಹಾಂ ಹಾಂ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಮಾಡೋದಕ್ಕೆ ಸಂತೋಷನೇ, ಎಲ್ಲ ನಮಗೋಸ್ಕರನೇ ಮಾಡ್ತಾ ಇದ್ದಾರೆ, ಮಾಡಲಿ. ಏನಂದರೆ ನಮಗೆ ಮೇನ್ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು. ಹೌದು, ಮೇನ್ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಲಿ. ನಮ್ಗೆ 5 ರೂಪಾಯಿ ಮಾಡೋದ್ರಿಂದ ನಮಗೂ ಸಂತೋಷನೇ, ಮಾಡಲಿ. ಈಗ ಬಸ್ಸು ಫ್ರೀ ಬಿಟ್ಬಿಟ್ಟು 5 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಏನೇ ಕೇಳಿ ಇಷ್ಟಪಡ್ತೀರಾ? ಬಸ್ ಫ್ರೀ ಬಿಟ್ಟಿರೋದ್ರಿಂದ ಸರ್ ಇವಾಗ ಒಂದು ಎಕ್ಸಾಂಪಲ್ಲು, ನೀವು ಸ್ಟಾರ್ ಹೋಟ್ಲಿಗೆ ಹೋಗೋರು ಸ್ಟಾರ್ ಹೋಟ್ಲಿಗೆ ಹೋಗೋದು, ಫುಟ್ಪಾತಲ್ಲಿ ಬಂದು ಊಟ ಮಾಡಿ ಸರ್ ಅಂದರೆ ಮಾಡಲ್ಲ ಯಾರೂ ಅಲ್ವಾ. ಈಗ ನಾನೇ ಇಟ್ಕೊಳ್ಳಿ, ನಾನು ಏನು ತಕ್ಕನಂಗೆ ನಾನು ಹೋಗ್ಬೇಕು, ಅದಕ್ಕೆ ಹೋಗೋದು ಹೋಟ್ಲಿಗೆ. ಹೈ ಬಜೆಟ್ ನಾನು ಹೋಗೋಲ್ಲ. ಈಗ ಕಾಮನ್ ಪರ್ಸನ್ಸ್ ನಮ್ಮ ಮಿಡ್ಲ್ ಕ್ಲಾಸವ್ರು ಏನಂದರೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲೇ ಹೋಗೋದು, ಆಟೋದಲ್ಲಿ ಹೋಗೋರು ಆಟೋದಲ್ಲೇ ಹೋಗೋದು. ಹಂಗೇನಿಲ್ಲ, ನಮಗೆ ಬೈಕ್ ಟ್ಯಾಕ್ಸಿ ಒಂದು ನಿಲ್ಲಿಸ್ಬೇಕಷ್ಟೇ. ಬೈಕ್ ಟ್ಯಾಕ್ಸಿ ಹೌದು. ಈ 2025ರಲ್ಲಿ ಏನಾದ್ರು ಬದಲಾವಣೆ ಏನಾದ್ರು ತರಬೇಕು ಅಂತ ಕೇಳ್ಕೊತೀರಾ? ಬದಲಾವಣೆ ಏನು ಮುಗಿದೋಯ್ತು. ಹಾಂ, ಈಗ 25ರಲ್ಲಿ ಬದಲಾವಣೆ ಸರ್ಕಾರಕ್ಕೆ ಏನಾದ್ರು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನಿಲ್ಲ ಸರ್, ನಾವು ಒಂದು ಅನುಮತಿ ಮಾಡೋದು ಅಷ್ಟೇ. ಒಂದು ಬೈಕ್ ಟ್ಯಾಕ್ಸಿ ಒಂದು ನಿಲ್ಲಿಸ್ಕೊಡ್ಲಿ. ಆಟೋದವ್ರಿಗೆ ಅಂದ್ಬಿಟ್ಟು ಒಂದು ಪಾರ್ಕಿಂಗ್ ಕೊಡಲಿ. ಪಾರ್ಕಿಂಗ್ಗಳು ಎಲ್ಲೂ ಪಾರ್ಕಿಂಗ್ಗಳಿಲ್ಲ. ಬರ್ತಾರೆ 1,000 ರೂಪಾಯಿ ದುಡಿಬೇಕಾದ್ರೆ ನಾವು 2 ದಿನ ಕಷ್ಟ ಬೀಳಬೇಕು. ಬರ್ತಾರೆ 1,000 ರೂಪಾಯಿ ಫೈನ್ ಹಾಕ್ಬಿಡ್ತಾರೆ. ನೋಡಿ ಇವಾಗ ಇಲ್ಲಿ ನೀವು ಮೆಟ್ರೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಪಾರ್ಕಿಂಗೇ ಇಲ್ಲ. ಆಟೋ ಹೆಂಗೆ ನಿಲ್ಲಿಸೋದು? ಎಲ್ಲೂ ಪಾರ್ಕಿಂಗ್ ಇಲ್ಲ ಆಟೋಗಳಿಗೆ. ಸರ್ ಈಗ ಇಷ್ಟೆಲ್ಲ ಹೇಳಕ್ಕೆ ಇಷ್ಟಪಟ್ಟಿದ್ದೀರಾ, ಕೊನೆಗೆ ಲಾಸ್ಟ್ ಇನ್ನೊಂದೇನಾದ್ರು ಹೇಳಕ್ಕೆ ಹೇಳಿ ಗೊತ್ತಾಗಿ? ಇನ್ನೇನಿಲ್ಲ ಸರ್, ಒಂದು 5 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ, ಖುಷಿನೇ. ಬಟ್ ಡ್ಯೂಟಿ ನಮಗೂ ಹಂಗೆ ಬಂದರೆ ಸಂತೋಷನೇ. ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ನಮ್ಗೆ ಹಾಗೆ ಆಗುತ್ತೆ ಸರ್, 100%. ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು, ಮೇನ್ ಅದೇ ನಮ್ಮ ಪ್ರಾಬ್ಲಮ್ಮು. ಈಗ ನೀವು ನೋಡ್ದಂಗೆ LPG ಎಲ್ಲ ಜಾಸ್ತಿ ಆಗ್ತಾಯಿದೆ, ಎಲ್ಲದರಲ್ಲೂ ಫ್ಯೂಯಲ್ ಎಲ್ಲ ಜಾಸ್ತಿ ಇದೆ. ಅದು ಜಾಸ್ತಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ ನೀವು ನೋಡ್ತಾ ಇದ್ದಾರೆ 1.6ಕ್ಕೆ 50 ಕಿಲೋಮೀಟ್ರ್ ಅಂತ. ಅದು ಪಿಕಪ್ ಮಾಡೋಕ್ಕೆ ಹೋದರೆ ಈ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ 2.5 ಕಿಲೋಮೀಟ್ರ್ ಬರುತ್ತೆ ಪಿಕಪ್. ಆಮೇಲೆ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಒಂದೇ ಕಸ್ಟಮರು 3 ಗಾಡಿ ಪಿಕಪ್ ಮಾಡ್ತಾರೆ. ಯಾವ ಥರ ಅಂದರೆ ರ್ಯಾಪಿಡಲ್ಲೂ ಮಾಡ್ತಾರೆ, ಓಲಾದಲ್ಲೂ ಮಾಡ್ತಾರೆ, ನಮ್ಮ ಹತ್ರಲ್ಲೂ ಬುಕ್ ಮಾಡಿರ್ತಾರೆ. ಯಾವ ಗಾಡಿ ಫಸ್ಟ್ ಹೋಗುತ್ತೆ ಆ ಗಾಡೀಲಿ ಹೋಗ್ಬಿಡ್ತಾರೆ. ನಾವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ ಹೋಗಿರ್ತೀವಿ, ಅವ್ರಿಗೆ ಕಷ್ಟ ಆಗ್ತಾಯಿದೆ. ಆ ಥರದ್ದೆಲ್ಲ ಒಂದು ಸ್ವಲ್ಪ ಕಾನೂನು ಕೈಗೆ ತೊಗೋಬೇಕು ಅಂತ. ಸರ್ ಈಗ ನಮ್ಮ ಹತ್ರ ಅಂತ ಹೇಳಿದ್ರಿ, ನಮ್ಮ ಹತ್ರದಲ್ಲಿ ಸ್ವಲ್ಪ ಏನು ಮೋಸ ನಡೀತದೆ ಅಂತ ವಿಷಯ ಕೇಳ್ಪಟ್ಟು. ಲೈಕ್ ಯಾವ ಥರ ಅಂದರೆ ಮೊದಲು ಆಫರ್ ಕೊಟ್ಟರು. ಹೌದೌದು, ಅದು ಆಗಿದೆ ಸರ್. ಇವಾಗೇನು ಆ ಥರ ಇಲ್ಲ. ಅದು ಸ್ವಲ್ಪ ನಮ್ಮ ಅಧ್ಯಕ್ಷರುಗಳೆಲ್ಲ ಮಾತಾಡಿ ಇದು ಮಾಡಿದ್ರು, ಅದರಿಂದ ಸ್ವಲ್ಪ ಸ್ಟಾಪ್ ಆಗಿದೆ. ನೀವು ಇಷ್ಟಪಡೋ ಇದು ಯಾವುದು? ನಮ್ಮ ಹತ್ರ ಇಷ್ಟಪಡ್ತೀರಾ ಇಲ್ಲ ಓಲಾ ಉಬರ್? ಸರ್ ನಾವು ಆ್ಯಕ್ಚುಲಿ ನಮಗೆ ಯಾವ ಬೇಡ, ನಮಗೆ ಬೇಕಾದ್ರೆ ನಮ್ಮ ಮೀಟ್ರ್ ಕೊಟ್ಟರೆ ಬೆಸ್ಟೇ. ಮೀಟ್ರ್ ಕೊಟ್ಟರೆ ಬೆಸ್ಟೇ ನಮಗೆ. ಆ ಥರ ಪರಿಸ್ಥಿತಿ. ಹಾಂ ಹೌದೌದು. ಈಗ ಮೊದಲೆಲ್ಲ ಮೀಟ್ರ್ ಅಂದರೆ ಎಲ್ಲರೂ ನಮಗೆ ಆರಾಮಾಗಿ ಇತ್ತು. ಈಗ ಇದನ್ನೇ ಕಾಯ್ಕೊಂಡು ಕೂತ್ಕೋಬೇಕು. ನೋಡಿ ಯಾವ ಗಂಟೆಗೆ ಒಂದೊಂದು ಡ್ಯೂಟಿ ಬರುತ್ತೆ. ಮೊದಲು ಹಂಗಲ್ಲ, ನಾವು ಹೆಂಗೋ ಒಂದು ಮಾಡ್ಕೋತಾ ಇದ್ದೆ. ಈಗ ಅದು ಕೈ ಹಾಕೋರಿಲ್ಲ ಯಾರೂ. ಓಕೆ ಸರ್, ಥ್ಯಾಂಕ್ ಯು. ಅಣ್ಣ ನಿಮ್ಮ ತಮ್ಮ ಹೆಸರು? ರಾಜೇಶ್ ಅಂತ. ಸರ್ ಆಟೋ ಓನಾ ಸ್ವಂತನಾ ಏನು ಬಾಡಿಗೆ? ಇಲ್ಲ, ಗಾಡಿ EMI ಕಟ್ತಾ ಇದ್ದೀನಿ ನನಗೆ. EMI ಇದು. ಸರ್ ಇದು ಆಟೋ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಾನು ಇವಾಗ ಒಂದು ಇಯರ್ ಆಯಿತು. 1 ಇಯರಿಂದ ಓಡಿಸ್ತಾ ಇದ್ದೀನಿ. 1 ಇಯರಿಂದ ಓಡಿಸ್ತಾ ಇದ್ದೀರಾ? ಸರ್ ಈಗ ಬೈಕ್ ಟ್ಯಾಕ್ಸಿ ಮೇಲೆ ನಿಮ್ಗೆ ಏನಾದರೂ ಏಟ್ ಬಿದ್ದಿದೆ? ಬೈಕ್ ಟ್ಯಾಕ್ಸಿ ಹೌದು, ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆ. ಅದರಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ. ಆದರೆ ಅದು ಟ್ಯಾಕ್ಸಿ ಅದು ಬಂದ್ ಮಾಡಬೇಕು ಕರ್ನಾಟಕದಲ್ಲಿ. ಆದಷ್ಟು ಬೇಗ ಬಂದ್ ಮಾಡ್ಬೇಕು. ನಮ್ಮ ಆಟೋದವ್ರಿಗೆ ತುಂಬ ತೊಂದರೆ ಇದೆ. ಅಂದರೆ ಮನೆ ಕಡೆ ಸಂಸಾರ ಆಗಲಿ, ಮಕ್ಕಳುಗಳಿಗೆ ಎಜುಕೇಷನ್ದಾಗಲಿ, ಈಗ ನಮ್ಮ ಆಟೋದು ಎಲ್ಲ ಏನೇ ಒಂದು ಬಿಸ್ನೆಸ್ ಆದ್ರೂ ಏನೇ ಒಂದು ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತಾಯಿಲ್ಲ. ತುಂಬಾ ಸಿಕ್ಕಾಪಟ್ಟೆ ಏಟ್ ಹೊಡಿತಾ ಇದೆ. ಅಂದರೆ ನಮ್ಮ ಆಟೋದವ್ರಿಗೆ ಅದೊಂದು ಸ್ಕೂಟ್ರನ್ನು ನಿಲ್ಲಿಸ್ಬೇಕು ಆದಷ್ಟು ಬೇಗ. ಕರ್ನಾಟಕದವರು ಅದು ನಿಲ್ಲಿಸಿದ್ರೆ ನಮಗೆ ಎಲ್ಲ ರೀತಿಯ ತೊಂದರೆ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಈಗ ರ್ಯಾಪಿಡೋ ಅಂತ ಮೊದಲು ಇತ್ತು ಬೈಕ್ ಟ್ಯಾಕ್ಸಿಲಿ, ಈಗ ಓಲಾ ಉಬರ್ ಅವರು ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿನ. ಅದೆಲ್ಲ ನಿಲ್ಲಿಸ್ಬೇಕು. ಆಟೋದವ್ರಿಗೆ ಮಾತ್ರ ಮಾಡ್ಬೇಕು ಸರ್. ಆಟೋದವ್ರಿಗೆ ಮಾತ್ರ ಕೊಡಬೇಕು, ಇಲ್ಲ ಕ್ಯಾಬ್ ಕೊಡಬೇಕು ಅಂತ ನೀವು ಕ್ಯಾಬ್. ಈಗ ಸರ್ಕಾರದವರು 5 ರೂಪಾಯಿ ಜಾಸ್ತಿ ಮಾಡಬೇಕು ಮಿನಿಮಮ್ ಚಾರ್ಜ್ ಅಲ್ಲಿ ಅಂತ ಹೇಳಿದ್ದಾರೆ ಸರ್. ಅದು ಮಾಡೋಕ್ಕಿಂತ ಸರ್, ಅದು ಸ್ಕೂಟ್ರ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ನಮಗೆ ಎಲ್ಲಾಗಲೂ ಅನುಕೂಲ ಆಗುತ್ತೆ ಸರ್. ನಮ್ಮ ಕಡೆ ತೊಂದರೆ ಇದೆ, ಮಕ್ಕಳುಗಳಿಗೆ ಸಂಸಾರಗಳಿಗೆ ಎಲ್ಲ ಸಿಕ್ಕಾಪಟ್ಟೆ ಏಟ್ ಹೊಡಿತಾ ಇದೆ. ಅದರಿಂದ ಅದು ಸ್ಕೂಟ್ರನ್ನು ನಿಲ್ಲಿಸ್ಬಿಟ್ರೆ ನಮ್ಗೆ ಆಟೋದವ್ರಿಗೆ ಏನೋ ಒಂದು ಹಂತಕ್ಕೆ ತಂದು ಬರು. ಜಾಸ್ತಿ ಮಾಡೋ ಬದಲು ನಿಲ್ಲಿಸೇ ಬಿಡ್ಲಿ ಅಂತ ನಮ್ಮ ಹೌದು. 5 ರೂಪಾಯಿ ಜಾಸ್ತಿ ಮಾಡೋದು ಬೇಡ. ಇವಾಗ ಏನಿದೆ 30 ರೂಪಾಯಿ ಮೀಟ್ರ್ ಇದೆ, ಅದೇ ಇರಲಿ. 30 ಇದೆ, 35 ಇಲ್ಲ 30 ರೂಪಾಯಿ ಇದೆ. 30 ರೂಪಾಯಿ ಇದೆ. ಅಂದರೆ ಅದು ಮೀಟ್ರ್ ಜಾಸ್ತಿ ಮಾಡೋಕ್ಕಿಂತ ಇದು ಸ್ಕೂಟ್ರ್ಗಳನ್ನ ನಿಲ್ಲಿಸ್ಬೇಕು. ಡೈಲಿ ಎಷ್ಟು ಅವರ್ ದುಡಿತಾ ಇದ್ದೀರಾ ಸರ್? ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ತೀವಿ, ನೈಟ್ 12 ಗಂಟೆಗೆ ದುಡಿತೀವಿ. ಎಷ್ಟು ದುಡಿತೀರಾ ಸರ್? ಅಂದರೆ ಸರ್ 1,000 ಉಳಿಸೋಕೆ ತುಂಬ ಕಷ್ಟ ಆಗಿದೆ ಸರ್. 1,000 ಉಳಿಸೋಕೆ ತುಂಬ ಕಷ್ಟ ಆಗಿದೆ. ಮೊದಲು
ರ್ಯಾಪಿಡೋ ಬರಕ್ಕೆ ಮುಂಚೆ ರ್ಯಾಪಿಡೋ ಬರೋಕ್ಕಿಂತ ಮುಂಚೆ ಸರ್ ಉಳಿಸ್ತಾ ಇದ್ದು 1,500, 1,800 ರೂಪಾಯಿ, 1,700 ರೂಪಾಯಿ ಆ ಥರ ಉಳಿಸ್ತಾ ಇದ್ದು. LPG ಗ್ಯಾಸು ಅದು ಇದು ಟ್ಯಾಕ್ಸ್ ಎಲ್ಲ ಡೈಲಿ ಎಷ್ಟು ದುಡಿಬೋದು ಹಂಗಾರೆ? ಅದೇ ಸರ್ ಈಗಿನ ಪೊಸಿಷನಲ್ಲಿ 900 ರೂಪಾಯಿ, 1,000 ರೂಪಾಯಿ ಅಷ್ಟೇ ಸರ್. ಅದೊಂದು ನಿಲ್ಲಿಸ್ಬಿಟ್ರೆ ಕರ್ನಾಟಕದವರು ತುಂಬಾ ಒಂದು ಅನುಕೂಲ ಆಗುತ್ತೆ ನಮಗೆ ಆಟೋದವ್ರಿಗೆಲ್ಲರಿಗೂ. EMI ಗಾಡಿ ತೊಗೊಂಡಿದ್ದೀರಾ? ಹೌದು, EMI ಗಾಡಿ ತೊಗೊಂಡಿದ್ರು ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೇನಾದ್ರು ಸರ್ಕಾರಕ್ಕೆ 2025 ಏನಿಲ್ಲ ಸರ್, ಕೈ ಮುಗಿದು ಕೇಳ್ಕೊತೀವಿ, ಅದು ಸ್ಕೂಟರ್ನ ನಿಲ್ಲಿಸ್ಬೇಕು, ನಮ್ಮ ಆಟೋದವ್ರನ್ನ ಉಳಿಸ್ಬೇಕು ಅಷ್ಟೇ, ಇನ್ನೇ ಇಲ್ಲ. ನಮಗೆ ಸಿಕ್ಕಾಬಿಟ್ರೆ ನಮ್ಮ ಆಟೋದವ್ರು ಸುಮ್ಮನೆ ಇಲ್ಲ, ಅವ್ರು ಸುಮ್ಮನೆ ಶೋಕಿ ತೊಗೊಂಡಿಲ್ಲ ಆಟೋನ. ತುಂಬಾ ಪ್ರಾಬ್ಲಮ್ ಇದೆ ಎಲ್ಲರಿಗೂ ನಮ್ಮ ಆಟೋದವ್ರಿಗೆ. ಮನೆ ಕಡೆ ಸಂಸಾರ ಆಗಲಿ, ಎಜುಕೇಷನ್ದಾಗಲಿ, ಏನೇ ಒಂದಾಗಲಿ ತೊಂದರೆ ಇದೆ. ಅದು ಸ್ಕೂಟರ್ ನಿಲ್ಲಿಸ್ಬೇಕು, ನಮ್ಮ ಆಟೋದನ್ನ ಉಳಿಸ್ಬೇಕು ಅಷ್ಟೇ ಸರ್. ಥ್ಯಾಂಕ್ ಯು. ಅಣ್ಣ ನಿಮ್ಮ ಹೆಸರು? ಅಮ್ಜದ್ ಖಾನ್ ಸರ್. ಆಟೋ ಸ್ವಂತನ ಬಾಡಿಗೆ? ಸ್ವಂತ ಸರ್. ಎಷ್ಟು ವರ್ಷದಿಂದ? 28 ವರ್ಷದಿಂದ ಓಡಿಸ್ತೀವಿ. 28 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 28 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಅಂತ ಇದ್ದೀರಾ. ಕಳೆದ 2-3 ವರ್ಷದಿಂದ ರ್ಯಾಪಿಡೋ ಅನ್ನೋ ಒಂದು ಬೈಕ್ ಟ್ಯಾಕ್ಸಿ ಬಂದಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಷ್ಟು ಏಟ್ ಹೊಡೆದಿದೆ ನಿಮಗೆ? ಫುಲ್ಲು ಹೊಡೆದಿದೆ ಸರ್. ಇಲ್ಲಾಂದ್ರೆ ಆರಾಮಾಗಿ 2,000 ಮಾಡ್ತಾ ಇದ್ದೀವಿ. ಇವಾಗ ಅದು 1,000 ರೂಪಾಯಿ ಮಾಡೋಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ನೈಟ್ 11 ಗಂಟೆ ಆಗ್ತಾ ಇದೆ. 1,000 ರೂಪಾಯಿ ಮಾಡೋಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಕೆಲವ್ರು ಹೇಳ್ತಾರೆ ಬಸ್ಸಿಂದ ಮೆಟ್ರೋಯಿಂದ ಅಂತ. ಮೆಟ್ರೋಯಿಂದ ಬಸ್ಸಿಂದ ಏನು ತೊಂದರೆ ಇಲ್ಲ ಸರ್, ನಮಗೆ ಚೆನ್ನಾಗಿದೆ ಬಿಸ್ನೆಸ್ಸು. ಆದರೆ ಬೈಕ್ ಟ್ಯಾಕ್ಸಿನಿಂದನೇ ನಮಗೆ ಏಟ್ ಹೊಡೆದಿರೋದೆ, ಬೇರೆ ಏನು ತೊಂದರೆ ಇಲ್ಲ ನಮಗೆ. ಬೇರೆ ಏನೂ ತೊಂದರೆನೇ ಇಲ್ಲ. ನಾವು ಇನ್ಶೂರೆನ್ಸ್ ಅದು ಇದು ಅಂತ ನಾವು ಕೊಡ್ತೀವಿ, ಅವ್ರು ಏನು ಕಟ್ತಾರೆ? ಬರೀ ಎಲ್ಲ ಟಪೋರಿಗಳೆಲ್ಲನೂ ಇವಾಗ ಬರೀ ಹುಡುಗಿರ ಓಡ್ತಾ ಇಡೋದು ಬೈಕೆಲ್ಲ. ಗಂಡಸರು ಯಾವಾಗ 100ರಲ್ಲಿ ಒಂದು 5 ಜನನೇ, 99% ಹೆಂಗಸರು. ಅದು ಹೋಗಿ ಎಲ್ಲ ಟಪೋರಿಗಳು ರೋಡ್ ಮೇಲೆ ಬಂದುಬಿಟ್ಟವ್ರೆ. ಒಂದು 15 ಸಾವಿರ ಕೊಟ್ಟರೆ ಬೈಕ್ ಬರುತ್ತೆ ಇವಾಗ ಲೋನ್ ಮೇಲೆ. ಅದು ಬೈಕ್ ಬರೋದು ಹೆಂಗಸರನ್ನ ಕೊಡ್ಸ್ಕೊಂಡು ಹೋಗೋದು. ಅವ್ರದ್ದು ಮಜಾನೂ ಸಿಗುತ್ತೆ, ದುಡ್ಡು ಬರುತ್ತೆ. ಅದರಿಂದ ನಮಗೆ ನಾವು ರೋಡ್ ಟ್ಯಾಕ್ಸ್ ಕಟ್ಟು, ಪಾಸಿಂಗ್, ಇನ್ಶೂರೆನ್ಸ್ ಎಲ್ಲ ಕಟ್ಕೊಂಡು ಹೋಗ್ತೀವಿ ನಾವು. ಏನಿಲ್ಲ, ಅವರು 15,000 ರೂಪಾಯಿ ಬಂಡವಾಳ ಮಾಡಿಬಿಟ್ಟು ಆರಾಮಾಗಿ ತಿಂಗಳಿಗೆ ಒಂದು 30,000 ರೂಪಾಯಿ ಗಂಟ ದುಡಿತಾರೆ. ನಮ್ಮ ಫ್ರೆಂಡಿಗೆ 2 ಓಡಿಸ್ತಾವ್ರೆ. ನೀನು ಆಟೋ ಬಂದುಬಿಟ್ಟು ಒಂದು ಬೈಕು ಓಡಿಸ್ಬೋದು, ಆರಾಮಾಗಿ 2,000 ಮಾಡ್ಬೋದು ಅಂತವ್ರೆ. ಅದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಇಲ್ಲಾಂದ್ರೆ ಬಂದ್ ಮಾಡಲಿ, ಇಲ್ಲಾಂದ್ರೆ ನಮ್ಮ ಥರ ಎಲ್ಲೋ ಬೇಡ ಅವ್ರಿಗೂ ಕೊಡಲಿ. ಇವಾಗ ಬೈಕ್ ಅವ್ರಿಗೆ ತೊಂದರೆ ಇಲ್ಲ, ಕಂಪ್ನಿಯವ್ರಿಗೆ ತೊಂದರೆ. ಇವಾಗ ನಮಗೂ ನೋಡಿ, ಕಂಪ್ನಿಯವ್ರು ಕರ್ಕೊತಾರೆ, ಬಂದೆ ಬಾ ಅಟ್ಯಾಚ್ ಮಾಡ್ತೀರಾ ಅಂತ ನಾವು ಹೋಗ್ತೀವಿ. ಅದೇ ಥರ ಬೈಕ್ ಅವರು ಹೋಗ್ತಾವ್ರೆ. ಆ ಬೈಕ್ ಅವ್ರನ್ನ ಹಿಡ್ದು ಅವ್ರದ್ದು ಹೊಡೆಯೋದು ಅದೆಲ್ಲ ನಮ್ಮ ತಪ್ಪದು, ಅದು ಮಾಡಬಾರ್ದು. ಕಂಪ್ನಿಗೆ ಬಂದ್ ಮಾಡಿ, ಕಂಪ್ನಿಗೆ ಹೊಡೆದಾಕ್ಲಿ ಹೋಗಿ. ಹಾಂ, ಆ ಬೈಕ್ ಅವರು ಮೊಬೈಲ್ ಕಿತ್ಕೊಳ್ಳೋದು, ಅವ್ನ ಹೆಲ್ಮೆಟ್ ಹೊಡೆಯೋದು, ನಮ್ಮ ಹೊಟ್ಟೆಪಾಡಿ ಹೆಂಗಿದೆ ಅವನಿಗೂ ಅದೇ ಥರ ಇರೋದು. ಅವ್ನಿಗೆ ಹೊಡೆಯೋದು, ಮೊಬೈಲ್ ಕಿತ್ಕೊಳ್ಳೋದು ಯಾಕೆ ಮಾಡಬೇಕು? ಅದು ಮಾಡೋದು ತಪ್ಪು, ನನ್ನ ಪ್ರಕಾರ ಅದು ತಪ್ಪು. ಅದೇ ಕಂಪ್ನಿಗೆ ಹೋಗಲಿ, ಇದು ಮಾಡಲಿ, ಅದು ಬೇರೆ ಏನು ತೊಂದರೆ ಇಲ್ಲ ಸರ್. ಅದು ಬೈಕು ಏನಾನು ಒಂದು ಮಾಡಿ ಬಂದ್ ಮಾಡಲಿ, ಇಲ್ಲಾಂದ್ರೆ ನಮ್ಮ ಥರ ಅವ್ರಿಗೂ ಎಲ್ಲೋ ಓದ್ಕೊಳ್ಳಿ. ದಿನ ಹೆಚ್ಚಾಗ್ತಿದೆ. ಯಾಕಂತಂದ್ರೆ ಮೊದಲು ರ್ಯಾಪಿಡೋ ಮಾತ್ರ ಇತ್ತು, ಈಗ ಓಲಾ ಊಬರಲ್ಲೂ ಬೈಕ್ ಟ್ಯಾಕ್ಸಿ. ಹೌದು ಸರ್, ಹೌದು ಹೌದು ಸರ್. ಎಲ್ಲ ಕಂಪ್ನಿಗಳಿಗೆಲ್ಲ ನಮ್ಮ ಯಾತ್ರೆ ಒಂದು ಇರಲೇಬೇಕು, ಇವ್ರಿಗೆಲ್ಲ ಬಂದ್ ಮಾಡಬೇಕು. ನಮ್ಮ ಹತ್ರ ಕರ್ನಾಟಕದ, ಅದು ನಮ್ಮ ಕರ್ನಾಟಕ, ಅದು ಒಂದಿರಲಿ, ಇವರು ಎಲ್ಲ ಬ್ಯಾನ್ ಮಾಡಬೇಕು. ಇಲ್ಲಾಂದ್ರೆ ಓಲಾ ಊಬರ್ ಏನು ಬೇಡ ನಮಗೆ. ಇಲ್ಲಾಂದ್ರೆ ಮೀಟ್ರ್ ಹಾಕ್ಕೊಂಡು ಹೋಗ್ತೀವಿ ನಾವು, ಎಲ್ಲೇನ ಕರೀಲಿ ಮೀಟ್ರ್ ಹಾಕ್ಕೊಂಡು ಹೋಗ್ತೀವಿ ನಾವು. ಅದು ಮಾತ್ರ ಬೈಕಿಂದ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ, ಅದು ಮಾತ್ರ ಬಂದ್ ಮಾಡಲಿ ಸರ್ಕಾರ. ಸರ್, ನಿಮಗೆ ಓಲಾ ಊಬರಲ್ಲಿ ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ? ಇಲ್ಲ ಸರ್, ಈ ನಡುವೆ ಸ್ವಲ್ಪ ಜಾಸ್ತಿ ಕೊಡ್ತಾವ್ರೆ ಸರ್. ಒಂದೊಂದು ಟ್ರಿಪ್ಗೆ ನೋಡಿ 50, 55, 65 ಆ ಥರ ಒಂದೊಂದು ಟ್ರಿಪ್ಗೆ ಒಂದೊಂದು ಟೈಮಲ್ಲಿ ಒಂದೊಂದು ಕೊಡ್ತಾವ್ರೆ ಇವರು. ಇವಾಗ ಒಂದು 15-20 ದಿವಸದಿಂದ 0 ಕಮಿಷನ್ ತಗೊಳ್ತಾವ್ರೆ. ಇವಾಗ ಓಲಾದಲ್ಲಿ ಹೊಸ ಇದು ನಾವು ರೀಚಾರ್ಜ್ ಮಾಡಬೇಕು. ಇವಾಗ ಮೊಬೈಲ್ ಸಿಮ್ ಹೆಂಗೆ ರೀಚಾರ್ಜ್ ಮಾಡ್ತೀವಿ, ಡೈಲಿ ಒಂದು ತಿಂಗಳಿಗೆ 269 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಬಾಡಿಗೆ ಬರುತ್ತೆ ನಮಗೆ, ಇಲ್ಲಾಂದರೆ ಬಾಡಿಗೆ ಬರಲ್ಲ. 10 ಗಂಟೆ ಮೇಲೆ ರ್ಯಾಪಿಡೋನ ಓಡಿಸ್ತಾರಲ್ಲ ಹುಡುಗಿನ, ಆ ಸೇಫ್ಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೇಫ್ಟಿ ಇಲ್ಲ ಅಂತ ಸರ್, ಸುತ್ತವಾಗಿಲ್ಲ ಸೇಫ್ಟಿ. ಮೊನ್ನೆ ನೋಡಿ ಯಲಹಂಕದಲ್ಲಿ ಲೊಕೇಶನ್ ಇರೋದು ಎಲ್ಲಿಯೋ, ಅವ್ನು ಕರ್ಕೊಂಡೋಗಿ ಎಲ್ಲೋ ಕರ್ಕೊಂಡೋಗ್ತಾವನೆ. ಅದು ಒಂದು 40 ಸ್ಪೀಡಲ್ಲಿ ಇದೆ ಬೈಕು, ಜಂಪ್ ಮಾಡಿಬಿಟ್ಟವಳೆ. ಒಂದು 4-5 ರೌಂಡ್ ಹೊಡೆದು ಆಮೇಲೆ ಅಲ್ಲಿ ಅದು CCTV ಕ್ಯಾಮ್ರಲ್ಲೇ ಸಿಕ್ಕಾಯ್ಕೊಂತು. ಆ ಥರ ಹೆಂಗಸರಿಗೆ ಆಟೋ ಬಿಟ್ಟು ಇವಾಗಲೂ ನೋಡಿ ಸರ್, ಭಾಳ ಹೆಂಗಸರು ಅವರೇ. 12 ಗಂಟೆ 1 ಗಂಟೆಗೆ, ಆದರೆ ನಮ್ಮದೇ 1.5 ಇದೆ 10 ಗಂಟೆ ಮೇಲೆ. ಟ್ಯಾಕ್ಸಿಯಲ್ಲಿ 1.5 ಇಲ್ಲ, ಅದು ಬೈಕ್ ಟ್ಯಾಕ್ಸಿಯಲ್ಲೇನು 1.5 ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ.
ಇವತ್ತಕ್ಕೂ ಜಾಸ್ತಿ ಹೋಗಲಿ ದುಡ್ಡಂತ ಹೆಂಗಸರು ಭಾಳ ಜನ ಆಟೋನೇ ಹಿಡಿತಾರೆ, ಕಾರ್ ಕೂಡ ಬುಕ್ ಮಾಡಲ್ಲ ಅವರು. ಯಾಕಂದರೆ ಆಟೋನ ಬಗ್ಗೆ ಗೊತ್ತು, ಸೇಫ್ಟಿಯಾಗಿ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತಾನಂತ. ಆ ಥರ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಸರ್. ಏನೇನೋ ಮಾಡಿ ನೀವು ಬೈಕ್ ಟ್ಯಾಕ್ಸಿನ ಬಂದ್ ಮಾಡಿ, ಇಲ್ಲಾಂದ್ರೆ ನಮ್ಮ ಥರ ಅವರು ಇನ್ಶೂರೆನ್ಸ್ ಅದು ಇದು ಕಟ್ಟಬೇಕು. ಆ ಥರ ಮಾಡಿ ಎಲ್ಲೋ ಬೋರ್ಡ್ ಕೊಡಿ ಅವ್ರಿಗೂ, ಇಲ್ಲಾಂದರೆ ಅವ್ರಿಗೂ ಎಲ್ಲೋ ಬೋರ್ಡ್, ನಮಗೂ ವೈಟ್ ಬೋರ್ಡ್ ಮಾಡಿ. ಹೆಂಗೋ ಓಡಿಸ್ಕೊಂತೀವಿ ನಾವು. ವರ್ಷಕ್ಕೆ ಒಂದು ಸಾರಿ ಸರ್ ಪಾಸಿಂಗ್ ಮಾಡಬೇಕಂದ್ರೆ 15,000 ಖರ್ಚು ಬರುತ್ತೆ ಸರ್ ನಮಗೆ. ಗಾಡಿ ರೆಡಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ 15,000 ಖರ್ಚು ಮಾಡಿದ್ದೆ. ಅವ್ರದ್ದು ಏನೂ ಇಲ್ಲ. ಗಾಡಿ ಸ್ವಲ್ಪ ಕೆಟ್ಟೋಗುತ್ತೆ, ಒಂದು 3-4 ತಿಂಗಳು ಓಡಿಸ್ತಾರೆ, ಎತ್ತಿ ಬಿಸಾಕ್ತಾರೆ, ಬೇರೆ ಗಾಡಿ ತಗೊಂಡು ಹೋಗ್ತಾರೆ. ಅದೇ ಥರ ಆಗ್ತಾ ಇರೋದು. ಬೈಕಿಂದ ನಮ್ಗೆ ತೊಂದರೆ ಆಗಿದೆ, ಬೈಕಿಂದ ಬಂದ್ ಮಾಡಿ ಸರ್ ಬಂದ್ ಮಾಡಿ. ಥ್ಯಾಂಕ್ ಯು. ಇನ್ನೊಬ್ರು ಇದ್ದಾರೆ ನಮ್ಮ ಆಟೋ ಡ್ರೈವರ್ ಕೂಡ, ಮುನಿಯಪ್ಪ. ಮುನಿಯಪ್ಪ ಅಂತನಾ? ಹೌದು. ಓಕೆ, ಎಷ್ಟು ಅವರಿಂದ ಇಲ್ಲೇ ಸುಮ್ಮನೆ ಬಾಡಿಗೆ ಇಲ್ಲದೆ 2 ಅವರ್ ಇಂದ ಸರ್ ಡ್ಯೂಟಿ ಇಲ್ಲ, ಒಂದು ಡ್ಯೂಟಿನೂ ಬೀಳ್ತಾ ಇಲ್ಲ. ಇವತ್ತು ಇಲ್ಲ ಸರ್. ಓಕೆ. ಓಕೆ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಅದು ದಯವಿಟ್ಟು ನಿಲ್ಲಿಸ್ಬೇಕಂತ ಕೇಳ್ಕೊತೀವಿ ನಾವು. ಟ್ಯಾಕ್ಸಿ ಇದು ರ್ಯಾಪಿಡೋ 2 ವೀಲರ್ ಇರೋದ್ರಿಂದ ನಮಗೆ ತುಂಬ ಸಮಸ್ಯೆ ಆಗಿದೆ. ಅದು ದಯವಿಟ್ಟು ಅದು ನಮಗೆ ನಿಲ್ಲಿಸ್ಕೊಡ್ಬೇಕು. ಆವಾಗ ನಮಗೆ ಡ್ಯೂಟಿ ನೋಡಿ 2 ಅವರ್ ಆಗಿದೆ, ಒಂದು ಡ್ಯೂಟಿನೂ ಬಿದ್ದಿಲ್ಲ ನಮಗೆ. ನಾವೇನು ಮಾಡಬೇಕು? ಹಾಂ ಸರ್, ಸರ್ಕಾರದವರು 5 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇದು ತಂದಿದ್ದಾರೆ. ಹಾಂ ಸರ್, ನಮಗೆ 5 ರೂಪಾಯಿ ಜಾಸ್ತಿ ಮಾಡೋದರಿಂದ ನಮಗೇನೂ ಇಲ್ಲ ಸರ್. ನಮಗೆ ಈಗ ಟ್ಯಾಕ್ಸಿ ನಿಲ್ಬೇಕು ಸರ್. ಇದು 2 ವೀಲರ್ದು ರಾಪಿಡೋ ಮತ್ತು ಓಲಾ ಅದು ಇನ್ನೂ ನಿಂತಿಲ್ಲ, ಓಡ್ತಾ ಇದೆ ಸರ್ ಗಾಡಿಗಳು. ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ, ಬಟ್ಟು ನಿಂತಿಲ್ಲ. ಆದ್ದರಿಂದ ನಮಗೆ ತೊಂದರೆ, ಅದರಿಂದ ಸಮಸ್ಯೆ ಆಗ್ತಾಯಿದೆ ಸರ್. ನಮಗೆ ತುಂಬ ಆಟೋದವ್ರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ನೋಡಿ. 4 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾವು 1 ತಿಂಗಳು EMI ಕಟ್ಟಬೇಕಾದ್ರೆ ಇನ್ನೂ 3 ತಿಂಗಳು, ನಾನು 2 ತಿಂಗಳು EMI ಕಟ್ಟಿಲ್ಲ ಗಾಡಿದು. ಇಲ್ಲ ಇವತ್ತು ಎತ್ಕೊಂಡು ಹೋಗ್ತಾರೋ ನಾಳೆಗೆ ಎತ್ಕೊಂಡು ಹೋಗ್ತಾರೋ ಗಾಡಿ ಗೊತ್ತಿಲ್ಲ. ಆ ರೀತಿ ಆಗಿದೆ ಸರ್. ತುಂಬ ಗಾಡಿಗಳು ಜಾಸ್ತಿ ಆಗಿದೆ, ಆಟೋಗಳು. ನಮಗೆ ಒಂದು ರೂಪಾಯಿ ಸದ್ಯಕ್ಕೆ ಉಳಿಸ್ಕೋಬೇಕಂದ್ರೆ ತಿಂಗಳಲ್ಲಿ ಒಂದು 10,000 ಉಳ್ಸೋಕ್ಕಾಗ್ತಾಯಿಲ್ಲ ಸರ್ ಆಟೋದಲ್ಲಿ. ಹಂಗಾಗ್ಬಿಟ್ಟೈತೆ. ಇಲ್ಲ ಮನೆ ಖರ್ಚು ಬಾಡಿಗೆ 5,000, ಇನ್ನು ಮನೆಗೆ ರೇಸನ್ನು ದುಡ್ದು ಒಬ್ಬರು ದುಡ್ದು ಸ್ಕೂಲ್ ಫೀಸ್ ಕಟ್ಟೋದು ಮಕ್ಕಳದು. ಏನು ಜೀವನ ಮಾಡ್ಬೇಕು ಸರ್? ಅವರಿಗೆ ಒಬ್ರಿಗೂ ನಾವು ಹೇಳೋದು ಕನಿಕರಣ ಅನ್ನೋದು ಒಬ್ರಿಗೂ ಬರಲ್ಲ ಸರ್. ಅವರು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ನಾವು ನಾವು ಸರ್ 18 ವರ್ಷದಿಂದ ಓಡಿಸ್ಕೊಂಡಿದ್ದೀವಿ, ಬಟ್ ಬಿಟ್ಬಿಟ್ಟಿದ್ದು ಬೇರೆ ಕೆಲಸ ಮಾಡೋಣ ಅಂದರೆ ನಮ್ಗೆ ಆಗಲ್ಲ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಸರ್. 2 ತಿಂಗಳು ಗಾಡಿ EMI ಕಟ್ಟಿಲ್ಲ, 1 ಅವರ್ ಆದರೂ ಡ್ಯೂಟಿ ಇಲ್ಲ. ಈಗ 15 ದಿವಸ ಆಯ್ತು ಸರ್ ಡ್ಯೂಟಿ. 500 ರೂಪಾಯಿ ಮೇಲೆ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ದಿನಕ್ಕೆ. 500 ರೂಪಾಯಿ ಮೇಲೆ ಮಿನಿಮಮ್ ಮಾಡೋಕ್ಕಾಗ್ತಾಯಿಲ್ಲ ಸರ್. ದಿನದ ಖರ್ಚು ಎಷ್ಟಾಗುತ್ತೆ ನಿಮಗೆ? ಖರ್ಚು ಸರ್ ಡೈಲಿ ಮನೆಗೆ 100 ರೂಪಾಯಿ, ಮತ್ತು ಇನ್ನೇನಾದ್ರು ಬೇಕಂದರೆ ಒಂದು 100 ರೂಪಾಯಿ ಖರ್ಚಾಗುತ್ತೆ ಸರ್. ಡೈಲಿ ನಮಗೆ 300 ರೂಪಾಯಿ ನಮ್ಮ ಖರ್ಚು, ಊಟ ತಿಂಡಿ ಎಲ್ಲ ಸೇರಿಸ್ಕೊಂಡ್ರೆ 400 ರೂಪಾಯಿ ಖರ್ಚು ಬರುತ್ತೆ. 300 ರೂಪಾಯಿ ಗ್ಯಾಸು, ಅದರಲ್ಲಿ 500 ರೂಪಾಯಿ ಆಗ್ತಾಯಿದೆ ಸರ್. ಈಗ 15 ದಿವಸದಿಂದ ಬರೀ 500 ರೂಪಾಯಿ ಸಹ ನಮಗೆ ಆಗ್ತಾ ಇರೋದು. ಕೈಯಿಂದನೇ 200 ರೂಪಾಯಿ ಹೋಗ್ತಾ ಇದೆ ಸರ್. 5 ರೂಪಾಯಿ ಜಾಸ್ತಿ ಮಾಡೋದು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಟ್ರೆ ಒಳ್ಳೇದು ಸರ್ ನಮಗೆ. ಯಾಕಂದರೆ ಅದು ನಮಗೆ ಮಾಡೋದ್ರಿಂದ ನಮಗೆ ಆಟೋಗೆ ತುಂಬ ಆಟೋಗಳು ವೆಹಿಕಲ್ಸ್ ಜಾಸ್ತಿ ಆಗಿದೆ ಸರ್. ಅದು ಮಾಡಿ ಇದು ಮಾಡಿದ್ರೆ ಎತ್ತಿಗೂ ಇಲ್ಲ, ಮಧ್ಯೆ ಅರಾಂತರಲ್ಲಿ ನೇಣು ಹಾಕೊಂಡು ಸಾಯುವಂಥ ಪರಿಸ್ಥಿತಿ ಆಟೋದವ್ರಿಗೆ ಪಕ್ಕ ಅಂತೂ ಅದಂತೂ ಬರೋದು ಗ್ಯಾರಂಟಿ ಸರ್. ಯಾಕಂದರೆ ನಮ್ಮ ಹತ್ರ ತೊಗೊಂಡಿದ್ದೀವಿ ಸರ್. ಕೊಟ್ಟಿದ್ದಾನೆ ಸರ್, ಆದ್ರೂ ಏನು ಅನಿಸಲ್ಲ ಸರ್. ಇನ್ನೂ ಜಾಸ್ತಿ ನಮಗೆ ರೇಡಸ್ ಕೊಡಬೇಕು. ಬಟ್ಟು ಅಂದರೆ ನಮ್ಮ ಹತ್ರಲ್ಲೂ ಏನು ಅಷ್ಟೊಂದು ಯಾರೂ ಅಪ್ಸೈಡ್ ಮಾಡ್ತಾಯಿಲ್ಲ ಸರ್. ಯಾಕಂದರೆ ಡ್ಯೂಟಿ ಅದು ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ನಮ್ಮ ಹತ್ರ. ಅಡ್ಜಸ್ಟ್ ಆಗ್ತಾಯಿಲ್ಲ ನಮ್ಮ ಹತ್ರ ಸರ್. ಕಿಲೋಮೀಟ್ರಿಗೆ ಬಂದು 2 ಕಿಲೋಮೀಟ್ರಿಗೆ ಮಾಮೂಲಿ 40 ರೂಪಾಯಿ ಇದಾಗುತ್ತೆ ಅಷ್ಟೇ ಸರ್. ಹೌದು ಸರ್, ಹೌದು ಹೌದು ಸರ್. ಬರ್ತಾ ಇಲ್ಲ ಡೈಲಿ ಸರ್. ಈಗ 15 ದಿವಸ ಆಯ್ತು ಸರ್, 500 ರೂಪಾಯಿ ಮೇಲೆ ಆಗ್ತಾ ಇಲ್ಲ ಸರ್ ಆಟೋದಲ್ಲಿ. ಈಗ ನಮಗೆ ಇನ್ನೂ ಜನವರಿ 20ವರೆಗೂ ನಮಗೆ ಆಟೋಗೆ ಪಿಕಪ್ ಆಗಲ್ಲ ಸರ್. ಮತ್ತು ನೀವು ಪೊಂಗಲ್ಗೆಲ್ಲ ಊರಿಗೆ ಹೋಗ್ತಾರೆ, ಸಂಕ್ರಾಂತಿ ಪೊಂಗಲ್ಗೆ. ಬಟ್ಟು ನಮ್ಗೆ ಯಾವುದೇ ಕಾರಣಕ್ಕೂ ಇನ್ನೂ 20 ದಿವಸ ಡ್ಯೂಟಿ ಇರಲ್ಲ ಸರ್. ಡ್ಯೂಟಿ ಇರಲ್ಲ ನಮಗೇನಿದ್ರು 20 ಮೇಲೆ ಏನಾದ್ರು 1-1.5 ಸಾವಿರ ದುಡಿದ್ರೆ ನಮ್ಮ ಜೀವನ ಮಾಡೋಕ್ಕಾಗುತ್ತೆ ಸರ್. ಬಟ್ ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನಾನು 18 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 16 ವರ್ಷದಿಂದ DL ಇಲ್ಲ. ಈಗ DL ಆಗಿ 2 ವರ್ಷ ಆಗಿದೆ. 16 ವರ್ಷದಿಂದ DL ಇಲ್ಲದೆ ಆಟೋ ಓಡಿಸ್ತಾ ಇದ್ದೀನಿ. ಯಾಕಂದ್ರೆ DL ಮಾಡಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾವಿನ್ನೂ ರೇಷನ್ ಕಾರ್ಡೇ ಮಾಡಿಸ್ಕೊಂಡಿಲ್ಲ. 38 ವರ್ಷ ಆಯಿತು. ರೇಷನ್ ಕಾರ್ಡೇ ಯಾರೂ ಮಾಡಿಕೊಡೋರಿಲ್ಲ ನಮಗೆ. ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ರದ್ದಾಗುತ್ತೆ. ನಾವು ಮದುವೆ ಆಗಿ 20 ವರ್ಷ, ಮದುವೆ ಆಗಿ 18 ವರ್ಷ ಆಗಿದೆ, ಇನ್ನೂ ನಮಗೆ ರೇಷನ್ ಕಾರ್ಡ್ ಇಲ್ಲ. ನಾವು ಯಾವ ರೀತಿ ಜೀವನ ಮಾಡ್ಬೇಕಂತ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ರದ್ದು ಮಾಡ್ತಾರೆ. ಇನ್ನೂ ರೇಷನ್ ಕಾರ್ಡ್ ಇಲ್ಲ ಸರ್ ನಮಗೆ. ನಾವು ಕನ್ನಡದಲ್ಲಿ ಹುಟ್ಬಿಟ್ಟು
ಕನ್ನಡದಲ್ಲೇ ಬೆಳೆದು ನಮ್ಮದು ಸ್ವಂತ ಊರು ಅನೂರು ಪಕ್ಕ ಕೌದಳ್ಳಿ ಹೊಸಳ್ಳಿ. ನನಗೆ ರೇಷನ್ ಕಾರ್ಡ್ ಇಲ್ಲ ಸರ್, ಇಂಪಾರ್ಟೆಂಟು. ಎಲ್ಲಿ ಹಾಕಿದ್ರು ಕ್ಯಾನ್ಸಲ್ ಮಾಡ್ತಾರೆ ರೇಷನ್ ಕಾರ್ಡು. ಇವಾಗ ಯಾರನ್ನ ಹಿಡಿದು ಮಾಡಿಸ್ಬೇಕಂತಂದ್ರು ಅವ್ರು ಮಾಡ್ಕೊಡ್ತೀನಿ ಅಂತಾರೆ ಅಷ್ಟೇ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತಾರೆ, ಅದು ಮತ್ತೆ ರೇಷನ್ ಕಾರ್ಡ್ ನೋಡಿ. ನಾನು ಇನ್ನೂ ಮದುವೆ ಆಗಿ 20 ವರ್ಷ ಆಗಿದೆ, ರೇಷನ್ ಕಾರ್ಡ್ ಇಲ್ಲ. ಏನು ಮಾಡಬೇಕು ನಾವು, ಜೀವನ ಹೆಂಗೆ ಮಾಡಬೇಕು? ಆಟೋ ಓಡಿಸ್ತಾ ಇದ್ದೀನಿ ಸರ್. ಈಗ 18 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಹೌದು. ಈ 2-3 ವರ್ಷದಿಂದ ರ್ಯಾಪಿಡೋ ಅಂತ ಇದು ಹೌದು ಹೌದು ಹೌದು. ಅದಕ್ಕೆ ಮುಂಚೆ ಹೇಗಿತ್ತು ಸರ್? ಸರ್ ಅದು ರೋಡ್ ಬಾಡಿಗೆ ಪರವಾಗಿರಲಿಲ್ಲ ಸರ್ ನಮಗೆ. ಡೈಲಿ ನಮ್ಗೆ ಹಂಗಿದ್ರು ಒಂದು 1,000 ಉಳಿಸ್ಕೊಂಡು ಹೋಗ್ತಾ ಇದ್ದವು ಮನೆಗೆ. ಈಗ ಎಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದರೆ ನಮಗೆ ಡ್ಯೂಟಿ ಅಷ್ಟೊಂದು ಬೆಳೀತಾ ಇಲ್ಲ ಸರ್. ಆಟೋಗಳು ಜಾಸ್ತಿ ಆಗಿದೆ ತುಂಬ. ಹಾಂ, ಏನು ಮಾಡಬೇಕಂತ ಗೊತ್ತಿಲ್ಲ. ಜೀವನ ಮುಂದಿನ ಜೀವನ ಇಲ್ಲ. ಆಟೋ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತಂದರೆ ಬೇರೆ ಕೆಲಸ ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿದೆ ಸರ್. ಇನ್ನು ಧರ್ಮ ಕರ್ಮನೆಲ್ಲ ದೇವರೇ ನೋಡ್ಬೇಕು ಸರ್, ಅಷ್ಟೇ. ನಾವಿನ್ನೇನು ಮಾತಾಡೋಕ್ಕಾಗಲ್ಲ. ಬಟ್ ಥ್ಯಾಂಕ್ ಯು ಸರ್. ಓಕೆ. ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಸರ್ ನೀವು ಆಟೋ ತೊಗೊಂಡು ಎಷ್ಟು ವರ್ಷ ಆಯಿತು ಸರ್ 10 ವರ್ಷ ಆಯ್ತು ಸರ್. ಸ್ವಂತನ ಬಾಡಿಗೆನಾ? ಸರ್ ಸ್ವಂತ ಇದೆ ಸರ್. ಸ್ವಂತ ಇದೆ. 10 ವರ್ಷದಿಂದ ನಿಮಗೆ ಈಗ ಕಳೆದ 2-3 ವರ್ಷದಿಂದ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಓಲಾ, ಊಬರ್ ಜಾಸ್ತಿ ಆಗಿದೆ ಹಾವಳಿಗಳು. ಹೌದು. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? 2-3 ವರ್ಷದ ಹಿಂದೆ ಬಳಿಕ ಹಿಂಗೆ ಸಂಪಾದನೆ ಆಗ್ತಿತ್ತು, ಬೈಕ್ ಟ್ಯಾಕ್ಸಿ ಬಂದಮೇಲೆ ಹಿಂಗೆ ಸಂಪಾದನೆ ಆಗ್ತಿದೆ. ಈಗ ನಿಜ ಹೇಳಬೇಕು ಅಂದರೆ ಬೈಕ್ ಟ್ಯಾಕ್ಸಿ ಅನ್ನೋದನ್ನು ಸ್ಟಾಪ್ ಮಾಡಬೇಕು. ಮೊದಲಾಗಿದ್ದರೆ ಎಲ್ಲೇ ಕಡೆ ಹೋದ್ರು ಕೂಡ ಕೈ ಬಾಡಿಗೆ, ಮೀಟ್ರ್ ಬಾಡಿಗೆ ತುಂಬ ಜನ ಕೇಳ್ತಿದ್ರು. ಒಂದೊಂದು ಕಾಲದಲ್ಲಿ ನಮಗೂ ಕೂಡ ಗೊತ್ತಿದೆ, ಪೊಲೀಸವರು ನಮ್ಮ ಮೇಲೆ ಫೈನ್ ಹಾಕ್ತಿದ್ರು. ಯಾಕೆ? ಇದೇ ಮೀಡಿಯಾದವರು ನೀವೇ ಬಂದು ಕೇಳ್ತಿದ್ರಿ ಏನಂತ, ಆಟೋದು ದರ ಜಾಸ್ತಿ ಕೇಳ್ತಿದ್ದಾರೆ ಅಂತ. ಆದರೆ ಈಗ ಆಟೋಗಳೇ ಖಾಲಿ ಹೊಡಿತಾ ನಿಂತಿದ್ವಿ. ಯಾರ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಆದಷ್ಟು ರದ್ದು ಮಾಡಲೇಬೇಕು. ಹೌದು. ಎಷ್ಟು ಅವರಿಂದ ಸುಮ್ಮನೆ ಕೂತಿದ್ದೀರಾ? ಕೆಲಸ ಇದೆ ಅದು ಇವತ್ತು. ನೀವೇ ನೋಡ್ತಿದ್ದೀರಲ್ಲ, 4 ಅವರ್ ಆಯಿತು. ಒಂದು ನಿದ್ದೆ ಮಾಡೋಣ ಅಂತ ಕೂತ್ಕೊಳ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಓಕೆ ಓಕೆ ಸರ್. ಈಗ ಬೈಕ್ ಟ್ಯಾಕ್ಸಿ ಬಿದ್ದಾಗ ತುಂಬ ಏಟ್ ಬಿದ್ದಿದೆ. ಸರ್ಕಾರದವರು ಈಗ ನಿಮಗೋಸ್ಕರ 5 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಸ್ಕೀಮ್ ತಂದಿದ್ದಾರೆ, ಇನ್ನೂ ಜಾರಿಗೆ ಬಿಟ್ಟಿಲ್ಲ. ಅದಕ್ಕೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 5 ರೂಪಾಯಿ ಜಾಸ್ತಿ ಏನು ತರೋದೇನು ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಬರೆ ಮೇಲೆ ಬರ ಜನದ ಮೇಲೆ ಬೀಳ್ತಾನೆ ಇದೆ ಹೊರತಾಗಿ ಇನ್ನೇನಾಗ್ತಿಲ್ಲ. ನಮಗೆ ಬೈಕ್ ಟ್ಯಾಕ್ಸಿ ಅನ್ನೋದು ನಿಂತರೆ ಆಟೋಮೆಟಿಕ್ಕಾಗಿ ನಮಗೆ ಬಿಸ್ನೆಸ್ ಆಗುತ್ತೆ. ಅದರಿಂದ ನಮ್ಮ ಹೊಟ್ಟೆ ತುಂಬುತ್ತೆ. ಅಷ್ಟು ಹೇಳ್ತೀನಿ. ಯಾಕೆಂದರೆ ಜನಗಳ ಮೇಲೆ ನಾವು ಹಾಕೋದಲ್ಲ. ನನ್ನ ಮನೆಯಲ್ಲಿ ಒಬ್ಬ ಆಟೋ ಓಡಿಸೋದು, ನಮ್ಮ ಮನೆ ಕುಟುಂಬದವರೆಲ್ಲ ಬೇರೆಯವ್ರು ಓಡಿಸಲ್ಲ. ಇಂಡೈರೆಕ್ಟಾಗಿ ಅವ್ರಿಗೆ. ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದರೆ ನಮ್ಗೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಗ್ರೋತ್ ಆಗುತ್ತೆ. ದಿನ ಸಂಪಾದನೆ ಜನನೇ ಬಂದಿಲ್ಲ ಅಂದರೆ ದಿನ ಸಂಪಾದನೆಯಲ್ಲಿ ಈಗ ಅಂದಾಜು 600 ರೂಪಾಯಿ ಆಗುತ್ತೆ. ಎಲ್ಲ ಕಳಿದ್ರೆ 600 ರೂಪಾಯಿ ಕಳಿಬೇಕು. ಈಗ ನಾನು ಗ್ಯಾಸ್ ಹಾಕಿಸ್ಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಒಂದು ಊಟ ಹೇಳ್ಬೋದು ಬಾಯಿಗೆ ಬಂದಂಗಲ್ಲ. ಯಾರು ಆಗಲೂ ರಾತ್ರಿ ಇಲ್ಲದೆ ಯಾರೋ ವರ್ಷಕ್ಕೊಂದು ಸಲ, ಈಗ ದೀಪಾವಳಿ ರಜನೋ ವರ್ಷ ರಜನೋ ಬರುತ್ತಲ್ಲ, ಅಂಥ ದಿನ ಯಾವತ್ತೋ ಒಂದು 2,000ನೋ 1,500ನೋ ಮಾಡ್ಬೋದು. ಅದು ವರ್ಷಕ್ಕೊಂದಿನ 2 ದಿನ ಅಷ್ಟೇ. ಇಲ್ಲ ಲೆಕ್ಕಾಚಾರ ಮಾಡಬೇಕಲ್ಲ. ನಮಗೂ ಒಂದು 800 ರೂಪಾಯಿ 700 ರೂಪಾಯಿ ಆಗುತ್ತೆ, 1,000 ಆಗುತ್ತೆ. ಅದೆಲ್ಲ ಕಳೆದ್ರೆ ಒಂದು 600-700 ರೂಪಾಯಿ ಮಿಗುತ್ತೆ. ಈಗ ಅದು ಬರ್ತಾಯಿದೆ. ಈಗ ನಿಂತಿದ್ದೀವಿ, ನೀವೇ ನೋಡಿದ್ದೀರಾ. ಯಾರ ಜನ ಆಟೋ ಕೇಳ್ತಿದ್ದಾರಾ? ನೋಡಿ ಏನು ಸಾಲ ನಿಂತಿದೆ ನೋಡಿ. ಕ್ಯಾಮ್ರಾ ತೋರಿಸ್ಬೇಕಾರೆ ಅಲ್ಲಿಗೆ ಏನೂ ಇಲ್ಲ. ನಾವು ಕಾಯ್ತಾನೆ ಇದ್ದೀವಿ. ಯಾರು ಬರ್ತಾರೆ? ಒಂದೊಂದು ಕಾಲದಲ್ಲಿ ಯಾಕ್ರಿ ಜಾಸ್ತಿ ಕೇಳ್ತಾ ಇದ್ದೀರಾ ಅಂತ ಮೀಡಿಯಾದವ್ರೆ ಬಂದು ಫೈನ್ ಹಾಕ್ತಿದ್ರಿ ನಮಗೆ. ಈಗ ನಿಮ್ಮ ಎಷ್ಟು ಚಾನಲ್ನವ್ರು ಬಂದು ಮೆಜೆಸ್ಟಿಕಲ್ಲಾಗಲಿ ಮಾರ್ಗಿನ್ ಮಾಡಬೇಡಿ ನೀವು, ಪೊಲೀಸವ್ರ ಮೇಲೆ ಕೇಸ್ ಹಾಕ್ತಿದ್ರು. ಈಗ ಸ್ಟೇಷನಲ್ಲ, ಯಾಕೆ ಕೇಳಲ್ಲ? ಆಟೋದವ್ರನ್ನ ಹತ್ತೋರೇ ಇಲ್ಲ ರೀ. ಆ ಕಾರಣಕ್ಕೋಸ್ಕರ ಏನಿಲ್ಲ. ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದರೆ ದರ ಇಷ್ಟೇ ಇರಲಿ, ಬೈಕ್ ಟ್ಯಾಕ್ಸಿ ಬಂದ್ ಮಾಡಿ. 5 ರೂಪಾಯಿ ಜಾಸ್ತಿ ಮಾಡಬಹುದು, ಬೈಕ್ ಟ್ಯಾಕ್ಸಿನೇ ಬಂದ್ ಮಾಡಿಬಿಡ್ಲಿ. ಬೈಕ್ ಟ್ಯಾಕ್ಸಿ ಬಂದ್ ಮಾಡಲಿ ಸ್ವಾಮಿ. ಬೇಡ 5 ರೂಪಾಯಿ ಬೇಡ. ಜನ ಬಂದರೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ನೋಡಿ ಜನ ಎಲ್ಲಿದ್ದಾರೆ ನೋಡಿ, ಜನನೇ ಇಲ್ಲ. ಯಾಕಿಲ್ಲ? ಬೆಲೆ ಏರಿಕೆ. ಜನ ಫ್ರೀ ಬಸ್ಸಿಂದ ಏನು ತೊಂದರೆ ಇಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಫ್ರೀ ಬಸ್ಸಿಂದ ತೊಂದರೆ ಇಲ್ಲ. ಬೈಕ್ ಟ್ಯಾಕ್ಸಿಂದನೇ ತೊಂದರೆ. ಇಲ್ಲಿಂದ ಮನೆಗೆ ಹೋಗ್ಲೇಬೇಕು, ನಡ್ಕೊಂಡು ಹೋಗೋಕ್ಕಾಗತ್ತಾ? ಜನ ಹತ್ತಲೇಬೇಕು. ರೆಗ್ಯುಲರ್ ಬರೋರು ಬರ್ತಿಲ್ಲ. ಅವ್ನು ಬೈಕ್ ಟ್ಯಾಕ್ಸಿ ಅವ್ನು ಕಡಿಮೆ ದರ ಕೊಡ್ತಾನೆ, ಅದಕ್ಕೆ ಹೋಗ್ತಾರೆ. ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ ಸರ್ ನಿಮಗೆ? ಅಂದರೆ 15 ರೂಪಾಯಿ ಕೊಡಿ. ಆ್ಯಪಲ್ಲಿ ಅದೇ ಅಷ್ಟೇ, 15 ರೂಪಾಯಿನೇ ಬರ್ತಾ ಇದೆ. ನಮ್ಗೆ ನೋಡಿ ಮೀಟ್ರ್ ಹಾಕೊಂಡೇ ನಾವು ಓಡಿಸ್ತೀವಿ. ಜನ ಬನ್ನಿ ಸ್ವಾಮಿ ಅಂದರೆ ಬರಲ್ಲ. ಯಾಕೆ ಬರಲ್ಲ? ಬೇರೆ ಏರಿತಾ ಎಲ್ಲಾದರೂ ಹೊಡೆತ ಬದಲಾಗಿ ಏರಿಕೆ ಬೇಡ. ಬೈಕ್ ಟ್ಯಾಕ್ಸಿ ಬಂದಾಗಬೇಕು ಅಷ್ಟೇ. ನೀವು ಹೇಳೋದು ಎಲ್ಲರೂ ಕೇಳೋ ಕೂಗು ಅದೇ ಅಷ್ಟೇ. ಬೆಲೆ ಜಾಸ್ತಿ ಮಾಡ್ಕೊಂಡು 50 ರೂಪಾಯಿ ಮಾಡ್ಕೊಂಡ್ರು ಬರಲ್ಲ. ಜನಕ್ಕೆ ಗೊತ್ತು 10 ರೂಪಾಯಲ್ಲಿ ಸಂಚಾರ ಮಾಡ್ಬೋದು, 30 ರೂಪಾಯಲ್ಲೂ ಸಂಚಾರ ಮಾಡ್ಬೋದು, 100 ರೂಪಾಯಲ್ಲೂ ಸಂಚಾರ ಮಾಡ್ಬೋದು ಅಂತ ಜನಕ್ಕೆ ಗೊತ್ತು. ಏನು ಉದ್ದೇಶ ಅಂದರೆ ಇಷ್ಟೇ. ಈಗ ಮಲ್ಟಿಪ್ಲೆಕ್ಸ್ ಓಪನ್ ಆಯಿತು, ಸಿನಿಮಾ ಬರೋಲ್ಲ ಜನ. 200 ರೂಪಾಯಿ ಟಿಕೆಟ್ ಹಾಕೊಟ್ರೆ ಯಾರು ಬರ್ತಾರೆ? ಈಗ 35 ರೂಪಾಯಿ ಹಾಕೊಟ್ರೆ ಈಗ ಬರೋರು ಆಮೇಲೆ ಬರಲ್ಲ. ಆಮೇಲೆ
ಮಾಮೂಲಿ 60-70 ರೂಪಾಯಿ ಇತ್ತಲ್ಲ. ಈಗ ತಮಿಳ್ನಾಡಲ್ಲಿ PVR ಟಿಕೆಟು 50 ರೂಪಾಯಿ ಇದೆ. 50 ರೂಪಾಯಿ, 150 ರೂಪಾಯಿ, 300 ರೂಪಾಯಿ ಇದೆ. ಜನ PVRಗೆ ಹೋಗ್ತಾರೆ, ಆದರೂ 60 ರೂಪಾಯಿ ಇದೆಯಲ್ಲ. ಇಲ್ಲಿ ಡೈರೆಕ್ಟಾಗಿ 300 ಅಂತ ಮಾಡ್ತಾರೆ. ಇದ್ರ ಬಗ್ಗೆನೂ ಕೂಡ ಕ್ರಮ ನೋಡ್ಕೋಬೇಕು. ವೆಲ್ಕಮ್ ಸರ್. ಈಗ ಇಷ್ಟು ನೋಡಿದ್ರಲ್ಲ ನೀವು, ಆಟೋದವರು ಕೊಟ್ಟಂಥ ಮಾತಾಗಿದೆ. ಕೆಲವರಿಗೆ 500 ರೂಪಾಯಿ ದುಡಿಯೋದು ಸ್ವಲ್ಪ ಕಷ್ಟನೇ ಆಗಿದೆ. ದಿನಕ್ಕೆ 500 ರೂಪಾಯಿ ದುಡಿದು ಮನೆಗೆ ತೊಗೊಂಡೋಗೋದು, ಗ್ಯಾಸ್ ಬಿಲ್ಲು ಅದು ಇದು ಅಂತ ಎಲ್ಲ ತೊಂದರೆಗಳಾಗ್ತಿದೆ. ಈಗ ನಾವು ಸ್ವಲ್ಪ ಜನ ಕೇಳಿದು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಗೌರ್ಮೆಂಟ್ ಅವರು ಮಾಡೋ ಸ್ಕೀಮ್ ತಂದಿದ್ದಾರೆ ಅಂತ. ಅವ್ರು ಹೇಳ್ತಿದ್ದಾರೆ ಬೇಡ, 5 ರೂಪಾಯಿ ಜಾಸ್ತಿ ಮಾಡೋದಕ್ಕಿಂತ ಬೈಕ್ ಟ್ಯಾಕ್ಸಿನೇ ರದ್ದು ಮಾಡಿಬಿಡಿ. ಈ ಬೈಕ್ ಟ್ಯಾಕ್ಸಿನೇ ರದ್ದು ಮಾಡಿಬಿಟ್ರೆ ನಮಗೆ ಈ ತೊಂದರೆಗಳು ಇರಲ್ಲ ಅಂತ ಅವರು ಬಾಯಲ್ಲಿ ನಾವು ಕೇಳ್ದು. ಈಗ ಸ್ವಲ್ಪ ಜನ ಮಾತ್ರ ನಾವು ಕೇಳಿದ ಎಷ್ಟು ಆನ್ಸರ್ ಸಿಕ್ಕಿದೆ. ಅದೇ ಬೆಂಗಳೂರಲ್ಲಿ ಇನ್ನು ಎಷ್ಟೋ ಆಟೋ ಡ್ರೈವರ್ಸ್, ಲಕ್ಷಾಂತರ ಆಟೋ ಡ್ರೈವರ್ಸ್ಗಳು ಮನಸ್ಸು ಇನ್ನೆಂಗೆ ನೊಂದಿರಬೇಡ ಬೈಕ್ ಟ್ಯಾಕ್ಸಿಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ವಲ್ಪ ಜನ ಹೇಳಿದ್ರು ಮನೆಯಿಂದ 500 ರೂಪಾಯಿ ತೊಗೊಂಡು ಹೋಗೋದು ಕಷ್ಟ ಆಗಿದೆ ಬೈಕ್ ಟ್ಯಾಕ್ಸಿಯಿಂದ ಅವ್ರು ಮಾಡಿರೋಂಥ ಕೆಲಸದಿಂದ. ಈಗ ಆ್ಯಪ್ಗೆ ನಾವು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ವೈಟ್ ಬೋರ್ಡ್ ಮಾಡಿಬಿಡಿ, ನಮ್ಮದು ಆಟೋನ ವೈಟ್ ಬೋರ್ಡ್ ಮಾಡಿಬಿಡಿ, ಅವಾಗ ನಮಗೂ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಮಾಹಿತಿನೂ ಕೊಟ್ಟರು. ಆ ಮಾಹಿತಿನೆಲ್ಲ ನೀವು ನೋಡಿದ್ರಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನಾನು ಮದನ್ ಎಂ ಗೌಡ, ವಿಶ್ವವಾಣಿ, ಬೆಂಗಳೂರು.